ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬೆಳಗ್ಗೆನೇ ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ದೇವ್ರ ಪೂಜೆ ಎಲ್ಲ ಆಯಿತು. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ದೇವ್ರ ಪೂಜೆನೆಲ್ಲ ಮಾಡಿ ನಾನು ಮಲ್ಲಿಗೆ ಹೂವನ್ನ ಸ್ವಲ್ಪ ದೇವರಿಗೆ ಇಡೋದಕ್ಕೆ ಇಷ್ಟಪಡ್ತೀನಿ. ಯಾವಾಗಾದರೂ ಮಲ್ಲಿಗೆ ಹೂವು ಸಿಗಲಿಲ್ಲ ಅಂದಾಗ ಮಾಮೂಲಿ ರೋಸು ಸೇವಂತಿಗೆ ಇಟ್ಬಿಟ್ಟೆ ಪೂಜೆ ಮಾಡ್ತೀನಿ. ನಾನು ಮೊದಲಿಗೆ ಮಲ್ಲಿಗೆ ಹೂವು ತಂದಿಟ್ಕೊಂಡಿದ್ದು. ಮನೆ ಹತ್ರ ಯಾರಾದರೂ ಬಂದಿದ್ದರೆ ಚೆನ್ನಾಗಿತ್ತು, ಬಟ್ ಯಾರೂ ಬರೋದಿಲ್ಲ. ಬೆಳಗ್ಗೆ ಪೂಜೆ ಆದಮೇಲೆ ನಾನು ವೀಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ. ಇದು ಈವ್ನಿಂಗು ಅಪ್ಪ ಮಗಳು ಕಬಡ್ಡಿ ಆಡ್ತಾಯಿದ್ರು. ಅವಳಿಗೆ ಆಚೆ ಎಲ್ಲೂ ಕಳಿಸಲ್ವಲ್ಲ, ಹಾಗಾಗಿ ಅವ್ರ ಪಪ್ಪ ಬರೋದನ್ನೇ ಕಾಯ್ತಾ ಇರ್ತಾಳೆ. ನನ್ನ ಜೊತೆ ಆಟ ಆಡೋಣ ಬಾ ಅಂತ ಕರೀತಾಳೆ. ಸಮ್ಟೈಮ್ಸ್ ಆಟ ಆಡ್ತೀನಿ, ಸಮ್ಟೈಮ್ಸ್ ಮನೆ ಕೆಲಸ ಮಾಡಿ ಸಾಕಾಗಿರ್ತೀನಿ. ಕಬಡ್ಡಿ ಆಡೋರು ನನಗೆ ಮುಟ್ಟಬಾರ್ದು ಅಂತ ಅವರೇ ಟಯರ್ಡ್ ಆಗಿರುತ್ತೆ, ಆಗಲ್ಲ. ಆದ್ರೂ ಬಾ ಅಂತ ಹಠ ಮಾಡ್ತಾಳೆ. ನೋಡಿ ಅವಳು ಹೇಗೆ ಕಬಡ್ಡಿ ಆಡ್ತಾಳೆ. ಅವಳದೇ ಡಿಫ್ರೆಂಟ್ ಸ್ಟೈಲ್ ಕಬಡ್ಡಿ ಇದೆ. ನಾನೆಲ್ಲೂ ನೋಡಲಿಲ್ಲ ಈ ಥರ ಅವಳು ಕಬಡ್ಡಿ ಆಡೋದನ್ನ. ಇವಳದು ಡಿಫ್ರೆಂಟಾಗಿ ಕಬಡ್ಡಿ ಆಡೋಕ್ಕೂ ಬರಲ್ಲ, ಬರೀ ಮಾತಾಡ್ತಾಳೆ. ಈ ಸಣ್ಣ ಹೊಸ ಹೇಳು ಕೋಟ್ ಬಿಟ್ಟು ಆಚೆಗೆ ಹೋಗ್ಬಾರ್ದು. ಈ ಕಡೆ ಅವ್ರ ಕಬಡ್ಡಿ ಅಂತಿದ್ದಕ್ಕೆ ಇವಳು ಕಬಡ್ಡಿ ಆಟಾಡಬೇಕು ಅನ್ನೋ ಲೆವೆಲಿಗೆ ಎದ್ಬಿಟ್ಟು ಒದ್ದಾಡ್ತಾ ಇದ್ಲು. ಅವಳನ್ನ ಎತ್ಕೊಂಡು ಅವಳ ಕಬಡ್ಡಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕಬಡ್ಡಿ ನಿದ್ದೆಲಿಲ್ಲ ಅಂದರೆ ಅವಳು ಕೂಡ ಹೋಗಿ ಟಚ್ ಮಾಡ್ತಾಳೆ ಕಬಡ್ಡಿ ಅಂತ ಹೋದರೆ. ಅವಳನ್ನು ನಿದ್ದೆಲಿದ್ದಾಳೆ, ಹಾಗಾಗಿ ಅವರಿಬ್ಬರು ಆಡೋದನ್ನು ನೋಡ್ತಾ ಇದ್ದಾಳೆ. ನೀನು ಅಲ್ಲಿ ನಿಂತ್ಕೊಂಡ್ಬರ್ತಾಳೆ ಹೋಗಂದ. ಈ ಮಧ್ಯಕಾಲದಲ್ಲಂತೂ ನನಗೆ ಇಬ್ಬರು ಮಕ್ಕಳು ಆದಮೇಲೆ ಟೈಮ್ ವಿಡಿಯೋ ಎಡಿಟ್ ಕಬಡ್ಡಿ ಟಚ್ ಮಾಡು ಅಂದರೆ ದಿನ ಹೇಗೆ ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಟೈಮ್ ಮಾಡ್ಕೊಳ್ತೀವಿ. ನನಗೆ ಸಪೋರ್ಟ್ ಕಬಡ್ಡಿ ಸ್ವಲ್ಪ ಸ್ಮೈಲ್ ಮಾಡ್ತಾ ಇದ್ದಾಳೆ. ಈಗ ಅಮ್ಮ ಎತ್ಕೊಳ್ಳೋ ಬಿಟ್ಟು ಮೊಬೈಲ್ ಇಟ್ಕೊಂಡಿದ್ದಾಳೆ. ಅವಳಿದ್ದೇ ಎದ್ದಿದ್ದಾಳೆ. ನೀವು ಕಬಡ್ಡಿ ಆಡೋದು ನೋಡಿ ಅವಳು ಕಬಡ್ಡಿ ಆಡೋಕ್ಕೆ ಎದ್ದಿದ್ದಾಳೆ. ಇವಳು ಸನಂದು ಏನಂದರೆ ಕಂಪ್ಲೀಟ್ ಮುಗಿಯೋದೇ ಇಲ್ಲ. ಆಟ ಆಡೋಕೆ ಹಿಡಿದ್ರೆ ತುಂಬ ಹೊತ್ತು ಆಟ ಆಡಬೇಕು, ಅದೇ ಅವಳ ಜೊತೆಗೆ ಆಗೋ ಬೇಜಾರು. ಏನೋ ಸಮ್ಟೈಮ್ ಸ್ವಲ್ಪ ಹೊತ್ತು ಆಟ ಹೋಗೋಣ ಅಂದರೆ ಇಲ್ಲ, ಅವಳು ಕಂಟಿನ್ಯೂಸ್ ಆಗಿ ಅವಳು ಎನರ್ಜಿನ ನಾವು ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ನೋಡಿದ್ರಲ್ಲ, ಇಷ್ಟೊತ್ತು ಕಬಡ್ಡಿ ಎಲ್ಲ ಆಟ ಆಡೋಕ್ಕೆ ಕರಾಟೆ ಮಾಡ್ತಾಳಂತೆ. ಅದನ್ನು ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ಶೋ ತೋರಿಸ್ತಾ ಇದ್ದಾಳೆ. ಯಾರು ಹೇಳ್ಕೊಟ್ಟಿದ್ದೀನಿ? ನಾವು ಮೊದಲಾದರೆ ಅವಳೊಬ್ಬಳೇ ಇದ್ದು ಅಂತೇಳಿ ಜಾಸ್ತಿ ಇಂಪಾರ್ಟೆನ್ಸ್ ಅವಳಿಗೆ ಕೊಟ್ಟಿದ್ವಿ. ಆಚೆ ಕರ್ಕೊಂಡೋಗಿ ಆಟ ಆಡ್ಸೋದು, ನಾವು ಅವಳ ಜೊತೆ ಆಟ ಆಡೋದು, ಇದೆಲ್ಲ ಆಗ್ತಾಯಿತ್ತು. ಬಟ್ ಈಗ ಅವಳಿಗೆ ಟೈಮ್ ಕೊಡೋದಕ್ಕೆ ನಮಗೆ ತುಂಬ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಟೈಮ್ ಕೊಟ್ಟರೆ ಅವಳಿಗೆ ಇಷ್ಟ ಆಗ್ತಾಯಿಲ್ಲ. ನನಗೆ ಇನ್ನೂ ಹೆಚ್ಚು ಟೈಮ್ ಕೊಡಬೇಕು ನೀವು ಅಂತೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಾಳೆ. ಏನು ಮಾಡ್ತಾರೆ ಅಂತ ನನಗೆ ಚಿಕ್ಕ ಮಗುವನ್ನು ನಾನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಆಗ ಈಗ ಅವಳು ಸ್ವಲ್ಪ ಬುದ್ಧಿ ಬಂದು ದೊಡ್ಡಳಾಗೋವರೆಗೂ ಅವಳನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸ್ವಲ್ಪ ನನ್ನ ಚಿಕ್ಕ ಮಗಳನ್ನು ಸ್ವಲ್ಪ ಒಂದು ಏಜಿಗೆ ಬಂದರೆ ಇಬ್ಬರ ಜೊತೆಗೆ ಆಟ ಆಡ್ಕೊಳ್ತಾರೆ, ಆಗ ಅವರೇ ಸರಿ ಆಗ್ತಾರೆ. ಅವಳಿಗೇನೋ ಮರ್ತೋಯ್ತಂತೆ, ಅದಕ್ಕೆ ಅದನ್ನು ಕರಾಟೆ ನೆನಪಿಸ್ಕೊಂಡು ಮಾಡ್ತೀನಿ. ಏನೋ ಕರಾಟೆ ಮಾಡ್ತೀನಿ, ಭರತನಾಟ್ಯ ಮಾಡ್ತೀನಿ, ಏನೇನೋ ಮಾಡ್ತಾ ಇರ್ತಾಳೆ. ಓದಬೇಕು ಅನ್ಸಲ್ಲ, ಸ್ಟಡಿ ಮಾಡಬೇಕು ಅನ್ಸಲ್ವಾ? ಸ್ಟೋರಿ ಅದು ಬೇಕಂದ್ರೆ ನೋಡು. ಇನ್ನು
ಫ್ಯೂಚರ್ ಅಂತ ಕೇಳಿಸ್ತಿಲ್ಲ, ಬೇರೆ ಏನೋ ಕೇಳಿಸ್ತು. ಹಾಗೆ ನಾನು ಹೇಳಿದ್ನಲ್ಲ, ಇದು ರ್ಯಾಂಡಮಾಗಿ ನಾನು ಶೂಟ್ ಮಾಡಿರೋಂತಹ ವಿಡಿಯೋ. ಇದು ಇನ್ನೊಂದು ದಿನ ನಾನು ಪಾಪುದು ಡೇಟ್ ಆಫ್ ಬರ್ತ್ ಬರೋ ಥರ ಒಂದು ಫ್ರೇಮ್ನ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಸನಾಗೆ ಫಸ್ಟು ನಂದು ಚಿಕ್ಕ ಮಗುಗೆ ಮಾಡಿದ್ದೆ. ಅದನ್ನು ನೋಡಿ ನನಗೆ ಮಾಡಮ್ಮ, ಅವಳು ಹುಟ್ಟಿದಾಗ ಈ ಥರ ಎಲ್ಲ ನನಗೆ ಐಡಿಯಾ ಇರಲಿಲ್ಲ. ಇವಳಿಗೆ ಮಾಡಿದ್ನಲ್ಲ, ಫ್ಯೂಚರಲ್ಲಿ ಇವಳಿಗೂ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಸನದು ಕೂಡ ಮಾಡಿಸ್ದೆ. ಇದು ಯಾರಾದರೂ ಮಾಡಿಸ್ಕೋಬೇಕು ಅಂತಿದ್ರೆ ತುಂಬ ಚೆನ್ನಾಗಿದೆ. ನನ್ನ ಕಡೆಯಿಂದ 5 ಸ್ಟಾರ್ಸ್ ಮಾಡಿಸ್ಕೊಳ್ಳಿ. ಹಾಗೆ ನಾನು ಇವರಿಬ್ಬರದ್ದು ಜೊತೆಗೆ ನನ್ನ ತಂಗಿ ಮಗಳದ್ದು ಕೂಡ ಮಾಡಿಸಿದ್ದೀನಿ. ಅವಳ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದಾಳೆ. ತುಂಬ ಚೆನ್ನಾಗಿದೆ ಇಬ್ಬರದ್ದು. ಈ ಕಡೆ ಇಬ್ಬರು ಮಕ್ಕಳು ನನಗೆ ಒಂದೇ ಥರ ಕಾಣಿಸ್ತಾ ಇರ್ತಾರೆ. ಫ್ರೇಮ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಒಂದು ಸರಿ ಎಲ್ಲ ಮೀಶೋದಲ್ಲಿ ತೊಗೊಂಡಿರೋಂತಹ ಎಲ್ಲ ಪ್ರಾಡಕ್ಟನ್ನು ಯಾವುದೇ ತೊಗೊಂಡಿದ್ದೀನಿ, ಯಾವುದೇ ಚೆನ್ನಾಗಿದೆ, ಯಾವುದೇ ಚೆನ್ನಾಗಿಲ್ಲ, ತೊಗೊಳ್ಬೋದು. ತೊಗೊಳ್ದೇ ಇರೋದನ್ನು ಒಂದಿನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಟೈಮ್ ಸಾಕಾಗ್ತಾಯಿಲ್ಲ. ಟೈಮ್ ಸಿಕ್ಕಾಗ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇದು ಅವತ್ತು ಈವ್ನಿಂಗು ಒಂದು ಮ್ಯಾರೇಜ್ ಇತ್ತು, ರಿಸೆಪ್ಷನ್ಗೆ ಹೋಗೋಣ ಅಂಥೇಳಿ ರೆಡಿ ಆದ್ವಿ. ರಿಸೆಪ್ಷನ್ಗೆ ಹೋಗಿ ಮುಗಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ನನಗೆ ಲೈಟಿಂಗ್ಸ್ ಎಲ್ಲ ಇದ್ದರೆ ತುಂಬ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡಿಗೆ ಅಷ್ಟು ಲೈಟಿಂಗ್ಸ್ ಇಷ್ಟ ಆಗೋಲ್ಲ. ನನಗೆ ತುಂಬ ಲೈಟಿಂಗ್ಸ್ ಇರಬೇಕು, ಡೆಕೋರೇಷನ್ಸ್ ಇರಬೇಕು, ಇದೆಲ್ಲ ನಂಗೆ ತುಂಬ ಲೈಕ್ ಆಗುತ್ತೆ. ನನ್ನ ಸನನೂ ಅದೇ ನನ್ನ ಥರನೇ, ಅಮ್ಮ ಥರನೇ ಲೈಟಿಂಗ್ಸು, ಡೆಕೋರೇಷನ್ಸು, ಸೆಲೆಬ್ರೇಷನ್ಸು. ನನಗೆ ಯಾರಿಗಾದರೂ ಗಿಫ್ಟ್ ಕೊಡೋದು, ಸೆಲೆಬ್ರೇಷನ್ ಮಾಡೋದು, ಸರ್ಪ್ರೈಸ್ ಮಾಡೋದು, ಇದೆಲ್ಲ ನಂಗೆ ತುಂಬ ಇಷ್ಟ. ಎಲ್ಲರಿಗೂ ಹಾಗೆ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಮೆಂಟಾಲಿಟಿ. ಬಟ್ ನಂಗಂತ ಫಂಕ್ಷನ್ಸ್ ಎಲ್ಲ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದು ಇಷ್ಟ ಆಗೋಲ್ಲ. ಬಟ್ ನೋಡೋಕ್ಕೆ ಇಷ್ಟ ಆಗುತ್ತೆ. ಯಾವುದಾದ್ರೂ ಒಂದು ಫಂಕ್ಷನ್ನ ಗ್ರ್ಯಾಂಡಾಗಿ ಮಾಡ್ಕೋಬೇಕು. ನಾನೇನು ಸ್ಟೇಜ್ ಹತ್ರ ಹೋಗಲಿಲ್ಲ. ನಾನು ಯಾವಾಗೂ ಅಷ್ಟೇ, ಎಲ್ಲೋ ಹೋದ್ರೂ ನಾನು ಸ್ಟೇಜ್ ಹತ್ರ ಹೋಗೋದು ಕಡಿಮೆ. ನಾನು ಅಲ್ಲಿ ಚೇರ್ ಮೇಲೆ ಪಾಪುನ ಎತ್ಕೊಂಡು ಕೂತ್ಕೊಂಡಿದ್ದೆ. ನನ್ನ ಮಗಳು ಆ ಕಡೆ ಈ ಕಡೆ ಸುತ್ತ ನೋಡ್ತಾಯಿದ್ಲು. ಅದು ಡ್ರೋನ್ ಕ್ಯಾಮ್ರಾ ಬೇರೆ ಬರ್ತಾಯಿತ್ತಲ್ಲ, ಅದನ್ನು ನೋಡ್ತಾಯಿದ್ಲು. ಆ ಕಡೆ ಅವರು ಸ್ಟೇಜ್ ಮೇಲೆ ತುಂಬ ಜನ ಇದ್ದರು. ಹಾಗಾಗಿ ಲೇಟ್ ಆಗುತ್ತೆ ಅಂಥೇಳಿ ಇದು ಮೇಲ್ಗಡೆ ಝೂಮರೆಲ್ಲ ಚೆನ್ನಾಗಿತ್ತು, ಅದನ್ನು ನೋಡೋಣ ಅಂತ ನೋಡ್ತಾ ಇದ್ದೆ. ಜನ ಮಾತ್ರ ಜಾಸ್ತಿ ಜನನೇ ಇದ್ದರು. ತುಂಬ ಹೊತ್ತು ಲೇಟ್ ಆಯಿತು ಅವ್ರು ಬರೋದು. ಪಾಪು ಎಲ್ಲಿ ಹತ್ಬಿಡ್ತಾಳೋ ಅಂತ ಭಯ. ಅದಕ್ಕೆ ಆ ಕಾರಣಕ್ಕೆ ನಾನು ಬರಲ್ಲ ಅಮ್ಮ, ನೀನು ಹೋಗು ಅಂತ ನಾನು ಸನಂಗೆ ಎಷ್ಟು ಹೇಳಿದೆ. ಇಲ್ಲ ನೀನು ಬಂದರೆ ನಾನು ಹೋಗೋದು, ನೀನು ಬಾ ಅಂದ್ಲು. ಬಟ್ ಎಲ್ಲೂ ಆಚೆ ಕರ್ಕೊಂಡು ಹೋಗಲ್ವಲ್ಲ, ಈ ಥರ ಮದುವೆಗಳು ಅಲ್ಲಿ ಇಲ್ಲಿನಾದರೂ ಹೋದರೆ ಖುಷಿ ಆಗ್ದಾಳೆ ಅನ್ನೋ ಕಾರಣಕ್ಕೆ ನಾನು ಯಾವುದೇ ಒಂದು ಫಂಕ್ಷನ್ನಿಗೆ ಯಾರೇ ಕರೆದ್ರೂ ಮಿಸ್ ಮಾಡದೆ ಹೋಗೋದು. ಆಗದೇ ಇದ್ದಾಗ ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಲ್ಲ. ಅವ್ರು ಬರೋವರೆಗೂ ನಾನು ನನ್ನ ಮಗಳು ಆ ಕಡೆ ಈ ಕಡೆ ನೋಡಿಕೊಂಡು, ನಾನು ಅಲ್ಲಿ ಇಲ್ಲಿ ವೀಡಿಯೋ ಮಾಡಿಕೊಂಡು ಟೈಮ್ನ ಕಳೀತಾ ಇದ್ದೆ. ಏನು ಮದುವೆ ಅಂದಮೇಲೆ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ರೆಡಿಯಾಗಿರ್ತಾರೆ. ಮುಗ್ಗಿನ ಜಡೆ ಹಾಕ್ಕೊಂಡಿದ್ರು, ಏನೇನೋ ಡಿಫ್ರೆಂಟಾಗಿದ್ರು. ಆ ಕಡೆ ಸನನೂ ಮುಗೀತು, ಬರ್ತಾಯಿದ್ದಾರೆ. ಅವರು ಬಂದಾದಮೇಲೆ ಊಟಕ್ಕೆ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಡೋದೆ. ಓಡಿ ಬಂದು ಅಮ್ಮ, ನಂದು ಜನ ಜಾಸ್ತಿ ಇದ್ರಲ್ವ, ನನ್ನ ಹೇರ್ ಸ್ಟೈಲ್ ಹಾಳಾಯಿತು, ಅವಳಿಗೆ ಒಂಚೂರು ಹೇರ್ ಸ್ಟೈಲ್ ಹಾಳಾಗಬಾರ್ದು, ಮೇಕಪ್ ಹಾಳಾಗಬಾರ್ದು, ತುಂಬ ಕಾನ್ಷಿಯಸ್ ಆಗಿಬಿಡ್ತಾಳೆ. ಇಲ್ಲ ಬಿಡು, ನಾನು ಹಾಕ್ತೀನಿ, ಪಪ್ಪ ಬರಲಿ ಇರು, ಪಾಪು ನಿಂತ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಇವರು ಊಟಕ್ಕೆ ಆ ಕಡೆ ಹೋಗೋಣ ಬಾ ಅಂತ ಕರೀತಾ ಇದ್ದಾರೆ. ಅಯ್ಯೋ, ಒಂದು ಊಟಕ್ಕೆ ಹೋದಾಗ ಒಂದು ಕತೆ ಕೊಟ್ಟಳು ನಮ್ಮ ಲಡ್ಡು. ಸಾಕಾಗಿ ಹೋಗ್ಬಿಡ್ತು. ನನ್ನ ನೆಟ್ಟಿಗೆ ಊಟನೇ ಮಾಡೋಕ್ಕಾಗಲಿಲ್ಲ. ಫೈನಲಿ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಹಾಗೆ ಒಂದು ಸರಿ ಲೈಟಿಂಗ್ಸ್ ಎಲ್ಲ ನನಗೆ ಇಷ್ಟ ಅಂತ ಹೇಳಿದ್ನಲ್ವ, ಅದಕ್ಕೆ ಲೈಟಿಂಗ್ಸ್ ಎಲ್ಲ ಮತ್ತೊಂದು ಸರಿ ಶೂಟ್ ಮಾಡ್ಕೊಳ್ತಾ ಹೋದೆ. ಈ ಕಡೆ ಇನ್ನೊಂದು ಚೌಟ್ರಿಲಿ ಇನ್ನೊಂದು ಮದುವೆ ಆಗ್ತಾಯಿತ್ತು. ನನಗೆ ಈ ಥರ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಸರಿ ಇಷ್ಟ ಅಂತ ಹೇಳ್ಬಿಟ್ನೇನು. ನನಗಿಷ್ಟ ಅಂತೇಳಿ ನಿಮಗೆಲ್ಲ ಬೋರ್ ಮಾಡಿದೆ ಅನಿಸುತ್ತೆ. ಅದು ನೈಟ್ ಟೈಮಲ್ಲಿ ಲೈಟ್ಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟ್ ಡೇ ನನ್ನ ಮಗಳದು ಫಸ್ಟ್ ಡೇ ಆಫ್ ಸ್ಕೂಲ್ ಇತ್ತು. ಆ ಸ್ಕೂಲ್ಗೆ ಹೇಗೆಲ್ಲ ರೆಡಿ ಆದಳು, ಏನೆಲ್ಲ ತೊಗೊಂಡಿದ್ಲು ಅಂತ ಹೇಳ್ಬಿಟ್ಟು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದು ಬರೀ ಅವಳು ಸ್ಕೂಲ್ಗೆ ಹೊರಡ್ತಾ ಇರೋವಂತಹ ಡೇ. ಬೆಳಗ್ಗೆನೇ ಎದ್ದು ಅವಳಿಗೆ ಫ್ರೆಶ್ ಮಾಡಿ ಪೂಜೆ ಎಲ್ಲ ಮಾಡಿಸಿ, ಫಸ್ಟ್ ಡೇ ಅಲ್ವಾ, ನಮಗೊಂದು ಸೆಂಟಿಮೆಂಟ್ ಇರುತ್ತೆ. ಹಾಗಾಗಿ ಅವಳ ಕೈಯಲ್ಲೇ ಪೂಜೆ ಮಾಡಿಸಿ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ. ಇಲ್ಲಿ ಸ್ನ್ಯಾಕ್ಸ್ ಕೂಡ ಇದೆ. ಮೊದಲು ಸ್ಕೂಲಲ್ಲಿ ಬರೀ ಲಂಚ್ ಪ್ರೊವೈಡ್ ಮಾಡಬೇಕಿತ್ತು, ನಾವು ಲಂಚ್ ಕೊಟ್ಟು ಕಳಿಸಿದ್ರೆ ಸಾಕಿತ್ತು. ಬಟ್ ಇಲ್ಲಿ ಸ್ನ್ಯಾಕ್ಸ್ ಟೈಮು ಲಂಚ್ ಟೈಮ್ ಅಂತಿರೋದ್ರಿಂದ
ಸ್ನ್ಯಾಕ್ಸ್ಗೆ ನಂಗೆ ಒಂದು ತುಂಬ ಖುಷಿಯಾಗಿದ್ದೇನೆಂದರೆ ಇಲ್ಲಿ ಫ್ರೂಟ್ಸ್ ಕಂಪಲ್ಸರಿ ಅಂತ ಹೇಳಿದೆ. ಅವಳು ತಿಂತಾನೇ ಇರಲಿಲ್ಲ, ನಾನು ಎಷ್ಟು ಬಲವಂತ ಮಾಡಬೇಕಿತ್ತು ಗೊತ್ತಾ. ಇವಾಗ ಫ್ರೂಟ್ಸ್ನ ತಿಂದು ಬರ್ತಾಳೆ. ಮಮ್ಮಿ ನೀನು ಹಾಕ್ಬೇಡ ಮಮ್ಮಿ ಫ್ರೂಟ್ಸು, ಅವ್ರು ಬೈತಾರೆ ಅಂತಾಳೆ. ಬಟ್ ಇಲ್ಲ, ಅವ್ರು ಹೇಳಿದ್ದಾರೆ, ಮೆಸೇಜ್ ಮಾಡಿದ್ದಾರೆ ಅಂತಂದರೆ ಸುಮ್ಮನೆ ಆಗ್ತಾಳೆ. ಹಾಗೆ ಬ್ಯಾಗಲ್ಲಿ ಏನು ಇಟ್ಕೊಂಡಿದ್ದೀನಿ ನೋಡು ಮಮ್ಮಿ ಅಂದ್ಲು. ಅವಳನ್ನು ರೆಡಿ ಮಾಡಿ ಒಂಥರ ಖುಷಿ ಅಲ್ವಾ ಪೇರೆಂಟ್ಸ್ಗೆ. ಫಸ್ಟ್ ಡೇ ಆಫ್ ಸ್ಕೂಲ್ ನನ್ನ ಮಗಳು ಅಂತ ಎಲ್ಲ ಪೇರೆಂಟ್ಸ್ಗೂ ಇರುತ್ತಲ್ವ ಅದು. ಅವಳ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅವಳು ಸ್ಕೂಲಿಂದ ಬಂದಲ್ಲಿ ಏನೆಲ್ಲ ಆಯಿತು ಅಂತೇಳಿ ಶೇರ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.